ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಇವಾಗ ಜಸ್ಟ್ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ಸ್ವಲ್ಪ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡೋಣ ಅಂತ. ಇವತ್ತು ಸ್ಪೆಷಲ್ ಏನಂದರೆ ಫೆಬ್ರವರಿ 25 ನನ್ನ ತಮ್ಮನ ಬರ್ಡೇ. ಸೊ ನನ್ನ ತಮ್ಮನ ಬರ್ಡೇ ಸ್ಪೆಷಲಾಗಿ ಇವತ್ತು ನಾವು ಮನೇಲಿ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾನು ಇವತ್ತು ಅವನ್ನ ಇನ್ವೈಟ್ ಮಾಡಿದ್ದೀನಿ ಮನೆಗೆ. ಆ್ಯಂಡ್ ನಮ್ಮ ಅಪ್ಪ ಅಮ್ಮನೂ ಕೂಡ ಕರೆದಿದ್ದೀನಿ. ನೈಟ್ ಊಟಕ್ಕೆ ಇವಾಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಈವ್ನಿಂಗಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿರೋ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ಮತ್ತು ಚಪಾತಿಗೆ ಕಾಂಬಿನೇಷನ್ ಪನ್ನೀರ್ ಬಟರ್ ಮಸಾಲ ಹಾಗೆ ಕ್ಯಾರೆಟ್ ಹಲ್ವಾ ಇವತ್ತು ಡಿನ್ನರ್ಗೆ ಇಷ್ಟು ಮಾಡ್ತಾ ಇದ್ದೀವಿ. ಆಲ್ರೆಡಿ ಕ್ಯಾರೆಟ್ ಹಲ್ವಾ ಮಾಡಿದ್ದಾಯಿತು. ಮಹಿ ಕ್ಯಾರೆಟ್ ಹಲ್ವಾ ಮಾಡಿಬಿಟ್ಟು ಬೆಳಿಗ್ಗೆ ಆಫೀಸ್ಗೆ ಹೊರಟ್ರು. ಸೊ ನಾನು ಕ್ಯಾರೆಟ್ ಹಲ್ವಾ ಯಾವತ್ತೂ ಟ್ರೈ ಮಾಡಿಲ್ಲ, ಬಟ್ ಹೆಲ್ಪ್ ಮಾಡಿಕೊಡ್ತೀನಿ. ಸೊ ಮಹಿ ಮಾಡೋ ಕ್ಯಾರೆಟ್ ಹಲ್ವಾ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ಬಾಮ ಇದನ್ನ ಬರ್ಡೇಗೆ ಅವರೇ ಸ್ಪೆಷಲಾಗಿ ನಿಂತು ಕ್ಯಾರೆಟ್ ಹಲ್ವಾ ಮಾಡಿ ಆಫೀಸ್ಗೆ ಹೊರಟ್ರು. ಇವಾಗ ನಾನು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಲಿಶಾಂತ್ನ ಮಲಗಿಸ್ಬಿಟ್ಟೆ ನಾನು ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ತಾ ಇರೋದು. ಸೊ ಆ್ಯಕ್ಚುಲಿ ನಾನು ಪನ್ನೀರ್ ಬಟರ್ ಮಸಾಲ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದನ್ನು ಟ್ರೈ ಮಾಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲೇ ನಾನು ಮಾಡ್ತಾ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಫಸ್ಟ್ ಒಂದು ಬಾಣಲಿಗೆ ಎಣ್ಣೆ ಮತ್ತು ಬೆಣ್ಣೆನ ಹಾಕ್ಕೊಂಡು ಅದಕ್ಕೆ ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಅಂದರೆ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು 1.5 ಈರುಳ್ಳಿ ತೊಗೊಂಡಿದ್ದೀನಿ. 2 ದಪ್ಪ ಟೊಮ್ಯಾಟೋನ ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕ್ಯಾಶ್ಯೂನ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಶ್ಯೂ ಹಾಕ್ಕೊಂಡ್ರೆ ಇನ್ನೂ ಕ್ರೀಮಿ ಆಗಿರುತ್ತೆ ಪೇಸ್ಟು. ನೋಡಿದ್ರಲ್ಲ, ಮಸಾಲ ಕೂಡ ರೆಡಿ ಆಯಿತು. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಬೆಣ್ಣೆನೂ ಆ್ಯಡ್ ಮಾಡ್ಕೊಳ್ಬೇಕು. ಪನ್ನೀರ್ ಬಟರ್ ಮಸಾಲ ಆಗಿರೋದ್ರಿಂದ ಬಟರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ತಾ ಇರಬೇಕಾಗತ್ತೆ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಅದು ಸ್ವಲ್ಪ ಗೋಲ್ಡನ್ ಫ್ರೈ ಆದಮೇಲೆ ಇದಕ್ಕೆ ಕಸೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿನ ನೀವು ಲಾಸ್ಟಲ್ಲಾದರೂ ಹಾಕ್ಕೊಳ್ಬೋದು ಅಥವಾ ಈಗ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀವಲ್ಲ ಅಂಥ ಟೈಮಲ್ಲಾದರೂ ಹಾಕ್ಕೊಳ್ಬೋದು. ಅದಾದಮೇಲೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಿ ಆ ಪೇಸ್ಟ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಎಣ್ಣೆ ಥರ ಬಿಡಬೇಕು ಸೈಡಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಜಾರಲ್ಲಿ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಅದಾದಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಅಳತೆನ ನೀವು ಹಾಕ್ಕೊಳ್ಬೋದು. ಸೊ ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಮಸಾಲೆ ಕುದೀತಾ ಇದೆ. ಇದಕ್ಕೆ ಸ್ವಲ್ಪ ಅರಿಶಿನ, ಧನಿಯಾ ಪೌಡರ್ 2 ಟೇಬಲ್ ಸ್ಪೂನು, ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನು ಆ್ಯಂಡ್ ಗರಂ ಮಸಾಲ 1 ಟೇಬಲ್ ಸ್ಪೂನು ಇಷ್ಟು ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಮ್ಗೆ ಅಳತೆಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಬೋದು. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳನೂ ಇರಬಾರ್ದು, ಮೀಡಿಯಮ್ ಆಗಿರಬೇಕು. ಮೀಡಿಯಮ್ ಅಂದರೆ ತುಂಬ ತೆಳ ಮಾಡಬೇಡಿ, ಚೆನ್ನಾಗಿರೋದಿಲ್ಲ. ಸ್ವಲ್ಪ ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಸ್ಟರ್ಬ್ ಆಗ್ತಿದ್ರೆ ಐ ಆಮ್ ರಿಯಲಿ ಸಾರಿ, ನನ್ನ ಮಗ ಅಳ್ತಾ ಇದ್ದಾನೆ. ಆ್ಯಂಡ್ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾನು ಸಣ್ಣದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಪನ್ನೀರನ್ನ. ಏನಕ್ಕೆ ಇಷ್ಟೊಂದು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಬೈಟಲ್ಲೂ ಪನ್ನೀರ್ ಸಿಗಲಿ ಅಂತ ಹೇಳಿ. ಪನ್ನೀರನ್ನ ಆ್ಯಡ್ ಮಾಡಿದ್ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸಿ ಅದಾದಮೇಲೆ ಪನ್ನೀರ್ ಬಟರ್ ಮಸಾಲ ರೆಡಿ. ಈಗ ನಾನು ಗೀ ರೋಸ್ಟ್ ಮಾಡಿಟ್ಕೊಂಡಿದ್ದೆ, ಇದು ಕೂಡ ರೆಡಿ ಆಯಿತು. ಇದಂತೂ ತುಂಬ ಸಾಫ್ಟಾಗಿರುತ್ತೆ, ಏನಂತಾರೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಅದಾದಮೇಲೆ ಕ್ಯಾರೆಟ್ ಹಲ್ವಾ ಫುಲ್ ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ಮಾಡಿರೋದು, ಕೋವಾ ಅದನ್ನೆಲ್ಲ ಜಾಸ್ತಿ ಹಾಕ್ಬಿಟ್ಟೆ ಮಾಡಿರೋದು, ತುಂಬ ಚೆನ್ನಾಗಿತ್ತು. ಯಾರು ಬಂದರು? ಏಯ್ ತಾತ ಬಂತು. ಬೈಕ್ ಸೈಕಲ್ನ ಲೈಟ್ ಆಫ್ ಮಾಡ್ಬಿಟ್ಟು ಬಂದಲ್ಲಿ ನೋಡಿ, ಎಲ್ಲ ಹೆಂಗ್ ಬಿಸಾಕೋನೆ. ಯಾರು ಬಂದ್ರು? ಅಜ್ಜಿ ಯಾರು ಬಂದ್ರಪ್ಪ? ವಾ, ಎಲ್ಲ ಅಜ್ಜಿ ಎಲ್ಲೋಯ್ತು? ಅಲ್ಲಿ ಅಜ್ಜಿ ಕರ್ಕೊಂಡು ನಡಿ. ಓಹೋ, ತಿಂಡಿ ಅಲ್ಲ ಅದು, ತಿಂಡಿ ಅಲ್ಲ.
ನಿಂಗೆ ಹೆಂಗ್ ಗೊತ್ತು ಬೌಲ್ ಎತ್ಕೊಬರಕ್ಕೇನ ಕುತ್ಕೋಬೇಕಂತೆ ನೀನು ಏಯ್ ಆಯ್ತದೇನೋ ತಾತನ ಕೈಲಿ ಕುತ್ಕೊಳಕ್ಕೆ ಈ ಸಪೋಟ ನಮ್ಮ ತೋಟದ್ದು ಹಣ್ಣಾಗಿದೆ ಅಂತ ಅಂದ್ಬಿಟ್ಟು ತಂದೈತೆ ನಮ್ಮಮ್ಮ ಎಗ್ ಪಪ್ಸ್ ತಂದಿದ್ದಾರೆ ಎಗ್ ಪಪ್ಸ್ ಏನೋ ಪಪ್ಸ್ ತಿಂತೀಯಾ ಪಪ್ಸು ನಾನು ಅಡುಗೆ ಎಲ್ಲ ಮಾಡಿದ್ದಾಯಿತು ಚಪಾತಿ ಒಂದು ಮಾಡಬೇಕು ಬಿಸಿ ಬಿಸಿ ತಿಂದರೆ ಚಂದ ಅಲ್ವಾ ಅಂತ ಹೇಳಿ ಆ್ಯಂಡ್ ಸಿಕ್ಕಾಪಟ್ಟೆ ಸ್ವೆಟ್ ಆಗಿದೆ ಅಂತೇಳಿ ಮುಖ ತೊಳ್ಕೊಂಡು ಬಂದೆ ಕೇಕ್ ತರೋದಕ್ಕೆ ಹೊರಗಡೆ ಹೋಗಬೇಕು ಇನ್ನು ಕೆಲಸಗಳಿದ್ದಾವೆ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಬ್ಲಷ್ ಎಲ್ಲ ಜಾಸ್ತಿ ಹಾಕ್ಕೊಂಡಿದ್ದೀನಿ ಫೌಂಡೇಶನ್ ಏನೂ ಹಾಕಿಲ್ಲ ಸುಮ್ಮನೆ ಹಂಗೆ ಬ್ಲಷ್ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಲಿ ವಿಡಿಯೋದಲ್ಲಿ ಅಂತ ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಬಂದರು ಅವರಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ ಟೀ ಮಾಡಿ ಕೊಡ್ತಾ ಇದ್ದೀನಿ ಟೀಗೆ ಇಟ್ಟಿದ್ದೀನಿ ಹಾಗೆ ನನ್ನ ತಮ್ಮನಿಗೂ ಕೂಡ ಕಾಲ್ ಮಾಡಿದ್ದೆ ಅವನಿಗೆ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ವ ಅವರೆಲ್ಲ 8 ಗಂಟೆ ಮೇಲೆ ಬರ್ತಾರಂತೆ ಕೇಕ್ ಕಟ್ ಮಾಡಿಸೋದಕ್ಕೆ ಸೊ ಹಾಗಾಗಿ ಅವನು ನಮ್ಮೂರಲ್ಲೇ ಉಳ್ಕೊಂಡಿದ್ದಾನೆ ಬೇಗ ಬಾ ಅಂತ ಹೇಳಿದೆ 9 ಗಂಟೆಗೆ ಜಸ್ಟ್ ಬೇಕು ಕ್ಲೋಸ್ ಆಗುತ್ತೆ ಅಷ್ಟರಲ್ಲಿ ಹೋಗಿ ಕೇಕ್ ತೊಗೊಂಡು ಬರಬೇಕು ಸೊ ಟೀ ಮಾಡಿಕೊಟ್ಬಿಟ್ಟು ನಮ್ಮ ಅಪ್ಪನೇ ಕರ್ಕೊಂಡು ಹೋಗ್ತೀನಿ ಇವತ್ತು ಲೇಟಾಗಿ ಬರ್ತಾರೆ ಆಫೀಸಿಂದ ಅವ್ರಿಗೆ ಏನೋ ಎಕ್ಸ್ಟ್ರಾ ವರ್ಕ್ ಇದೆಯಂತೆ ಸೊ ಅದಕ್ಕೆ 10 ಗಂಟೆಗೆ ಬರ್ತಾರೆ ಅವರು ಅಷ್ಟರಲ್ಲಿ ಕೇಕ್ ಕಟ್ ಮಾಡಿಸೋಣ ಇಲ್ಲ ಮಹಿ ಬಂದಮೇಲೆ ಕೇಕ್ ಕಟ್ ಮಾಡಿಸೋಣ ಗೊತ್ತಿಲ್ಲ ಇಲ್ಲ ಫಸ್ಟ್ ಊಟ ಮಾಡ್ಕೊಂಡು ಅದಾದಮೇಲೆ ಕೇಕ್ ಕಟ್ ಮಾಡಿಸೋದು ಅದು ಗೊತ್ತಿಲ್ಲ ಸೊ ನೋಡೋಣ ಬ್ಲಷ್ ಹೆಂಗೆ ಕಾಣಿಸ್ತದೆ ನೋಡಿ ಹೈಲೈಟಾಗಿ ಲೈಟಾಗಿ ಮಾಡ್ಕೊಂಡಿರಲಿಲ್ಲ ಏನದು ಏನದು ಚಾಕಿ ತಿಂತಿದ್ಯಾ ನೀನು ಅದು ನನ್ನ ಹತ್ರ ಬಂದು ಹೇಳ್ತಿದ್ಯಾ ಎಂತ ಬುದ್ಧ ಇದ್ದೀನಿ ನೋಡು ಅಂತ ನನ್ನ ಹತ್ರ ಬಂದು ತೋರಿಸ್ತವನೆ ಕಿತ್ಕೊಂಡಿದ್ದಿದ್ರೀಗ ಕಿತ್ಕೋತೀನಿ ನಾನು ಚಾಕ್ಲೇಟ್ ಏನಾದ್ರು ತಿಂತಿದ್ರೆ ಅದನ್ನ ಬಂದು ನನ್ನ ಹತ್ರನೇ ಹೇಳ್ತಾ ಇದ್ದಾನೆ ಅವನು ಎಂತ ಒಳ್ಳೆ ಮಗ ನನ್ನ ಮಗ ಏನಾಯ್ತಿದ್ರು ನನಗೆ ಹೇಳ್ಕೊಟ್ಟು ತಿಂತಾನೆ ಗುಡ್ ಬಾಯ್ ಶೆಕೆ ಸಿಕ್ಕಾಪಟ್ಟೆ ಶೆಕೆ ಅಡುಗೆ ಮಾಡಿಲ್ಲ ನಮ್ಮಮ್ಮ ಸೀರೆ ಏ ಅಲ್ಲಾಡಿಸ್ಬೇಡ ಲಿಶು ಅಲ್ಲಾಡ್ತದೆ ಕ್ಯಾಮ್ರಾ ಸೊ ನಮ್ಮಮ್ಮ ನನಗೆ ನಮ್ಮ ಅಕ್ಕನಿಗೆ ಸೀರೆ ಕೊಡಿಸಿದ್ದಾರೆ ಏನಕ್ಕಮ್ಮ ಸೀರೆ ಕೊಡಿಸಿರೋದು ಯುಗಾದಿಗೆ ಯುಗಾದಿ ಎಲ್ಲೋ ಐತೆ ಸಿಂಪಲ್ ಆಗಿ ಇರಲಿ ಅಂತೇಳಿ ನಮ್ಮಮ್ಮ ಈಗ ತಾನೇ ಬಂದ್ವಲ್ಲ ಸೀರೆಗಳು ಹೊಸ ಡಿಸೈನ್ ಅಂದ್ಬಿಟ್ಟು ನಮ್ಮಮ್ಮ ಸೀರೆ ಕೊಡಿಸಿದ್ದಾರೆ ಈ ಥರ ಡಿಸೈನ್ ಇದೆ ನೋಡಿ ನಿನ್ನೆ ಏನೋ ಶಾಪ್ ಮಾಡಿದ್ದಾರೆ ಅವರು ಸೀರೆ ತಗೊಂಡು ಫೋಟೋಸ್ ಕಳಿಸಿದ್ರು ನಾನು ಸೆಲೆಕ್ಟ್ ಮಾಡಿದೆ ಯಾವುದು ಅಂತ ಇದು ನಮ್ಮ ಅಮ್ಮನ ಸೀರೆ ಕಾಂಬಿನೇಷನ್ ಚೆನ್ನಾಗಿದೆಯಾ ಪರ್ಪಲ್ ಮತ್ತು ಎಲ್ಲೋನ ಇದು ಹಾಂ ಅಲ್ಲೇ ಒಂದು ಕೈ ಕಟ್ಕೊಂಡು ಅಮ್ಮ ಅಮ್ಮ ಅಂತೆ ಹಾಂ ಸೊ ಅಲ್ಲ ಕ್ಯಾಮ್ರಾ ಬಿದ್ದರೆ ಹೊಡಿತೀನಿ ಸೊ ಇದು ನಮ್ಮ ಅಮ್ಮನ ಸೀರೆ ಚೆನ್ನಾಗಿದೆ ಅಲ್ಲ ಬುಟ್ಟ ಬುಟ್ಟ ಬರುತ್ತೆ ನಾನು ಓಪನ್ ಮಾಡಲ್ಲ ಯಾಕಂದರೆ ಕ್ಲೀನಾಗಿ ಮಡ್ಸೋರು ಅವರೇನೆ ಸೊ ಈ ರೀತಿ ಬರುತ್ತೆ ಚೆನ್ನಾಗಿದೆಲ್ಲ ಇದು ನಮ್ಮ ಅಮ್ಮನ ಸೀರೆ ಹಾಂ ಇದು ನಮ್ಮ ಅಕ್ಕನಿಗೆ ಸೇಮ್ ಇಲ್ಲಿ ವರ್ಕ್ ಬರುತ್ತೆ ಫ್ಲವರ್ ವರ್ಕ್ ಅಯ್ಯೋ ನನ್ನ ಮಗನೇ ಫ್ಲವರ್ ವರ್ಕ್ ಬರುತ್ತೆ ಆ್ಯಂಡ್ ಡಾರ್ಕ್ ಬ್ಲೂ ಬಾರ್ಡರ್ ಬರುತ್ತೆ ಇದು ಸ್ಯಾರಿ ಇದು ನಮ್ಮ ಅಕ್ಕ ಸೆಲೆಕ್ಟ್ ಮಾಡಿರೋದು ಲಿಶುಮಾ ಈ ಸ್ಯಾರಿ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಕೆಳಗಡೆ ಕುಣಿ ಬಾ ನೀನು ಬಾ ಕುಣಿ ಬಾ ಮಂಚ ಹತ್ಬಿಟ್ಟು ಕುಣಿಯೋದು ಅಲ್ಲಿ ಅಲ್ಲೇ ಅಲ್ಲೇ ಪಟ್ ಪಟ್ ಅಂತದ್ದು ಸೊ ಈ ಸ್ಯಾರಿ ನಾನು ಇವಾಗ ಜಸ್ಟ್ ಓಪನ್ ಮಾಡಿದೆ ಅದಕ್ಕೆ ಕವರ್ ಓಪನ್ ಆಗೋಯ್ತು
ಇದೊಂದು ಸ್ಯಾರಿ ಓಪನ್ ಮಾಡಿ ತೋರಿಸ್ತೀನಿ ಯಾವ ಸೀರೆ ಅಂತ. ಫೋಟೋದಲ್ಲಿ ಹಾಕೋದು ಹಂಗೆ. ಅಲ್ಲ, ಕವರ್ ರಿಮೂವ್ ಮಾಡಿ ನೋಡಿದ್ರೆ ಇನ್ನೂ ಕ್ಲಿಯರಾಗಿ ಕಾಣಿಸ್ತದಲ್ಲ ಅಂತ. ಸೊ ಈ ಸ್ಯಾರಿ ನಾನು ಆಮೇಲೆ ನೋಡ್ಕೊಂತೀಯ ಆಯ್ಕೆ ಮಾಡ್ಕೊಂಡವ್ರಲ್ಲ ಅನ್ಕೊಂಡೆ. ಆ ಫೋಟೋ ನೋಡಿದ್ರೆ ಅನ್ಕೊಂಡೆ. ಸಿಂಪಲ್ ಬಾಡಿ ಈ ರೀತಿ ಬರುತ್ತೆ. ಅಲ್ಲೆಲ್ಲ ಹಿಂಗೆ ಫೋಟೋಗಳು ಕಚ್ಚಿಸೋರು ಈ ಥರ ಸೀರೆಗಳು ಹುಟ್ಟಿರೋವು, ಅಮ್ಮರು ಹುಟ್ಟಿರೋವನ್ನ ಈ ರೀತಿ ಬರುತ್ತೆ. ವರ್ಕ್ ಫ್ಲವರ್ ವರ್ಕ್ ಬರುತ್ತೆ. ಆ್ಯಕ್ಚುಲಿ ಪರ್ಪಲ್ ಚೆನ್ನಾಗಿತ್ತು ನನ್ನ ಹತ್ರ. ಆಲ್ಮೋಸ್ಟ್ ಪರ್ಪಲ್ ಏ ಅಲ್ಲೋಡ ನೀನು ಹಂಗೆ ಹಿಡ್ಕೊಂಡಿದ್ರೆ ನಿನಗೆ ಚೆನ್ನಾಗಿ ಕಾಣಿಸ್ತದೆ. ನಾನು ಈ ವರ್ಷ ಆಲ್ಮೋಸ್ಟ್, ಈ ವರ್ಷ ಅಲ್ಲ ಲಾಸ್ಟ್ ಇಯರಿಂದನೂ ಪರ್ಪಲ್ಲೇ ಜಾಸ್ತಿ ತಗೊಳ್ತಾ ಇದ್ದೀನಿ. ಇದು ನೋಡಿದ ತಕ್ಷಣ ಇಷ್ಟ ಆಯ್ತು. ಈ ಕಲರ್ ನೋಡಿದ ತಕ್ಷಣ ಇಷ್ಟ ಆಯ್ತು. ಚೆನ್ನಾಗಿ ಕಾಣಿಸ್ತೈತಲ್ಲ. ಬ್ಲೌಸ್ ಹಿಂಗೆ ಬರುತ್ತೇನೋ, ಹೂವು ಬರುತ್ತೆ ಬ್ಲೌಸ್. ಇಲ್ಲ ಅಲ್ಲಿ ಪ್ಲೇನ್ ಬರುತ್ತೆ, ಬಾರ್ಡ್ರ್ ಬರುತ್ತೆ. ಚೆನ್ನಾಗಿ ಕಾಣಿಸ್ತದೆ. ಚೆನ್ನಾಗೈತೆ. ಮೈಗೆ ಹೇಳ್ದ ಸೀರೆ ಇವತ್ತು ಬರ್ತಾರಲ್ಲ ನೋಡಿ ಅಂತ. ಏ ಒಂದ್ಸಲ ಹೇಳದ್ ನಾನು. ಯಪ್ಪ ಭಯನೇ ಇಲ್ಲ ಇವನಿಗೆ. ನೋಡಿ ಸೀರೆ ಚೆನ್ನಾಗಿದ್ಯಾ? ಸಕ್ಕದಾಗಿದೆ. ನನಗೆ ಎದ್ದು ಕಾಣಿಸ್ತಾ ಇದೆ ಸೀರೆ. ಚೆನ್ನಾಗಿದೆಲ್ಲ. ಇದು ಬ್ಲೌಸ್ ಹೊಲ್ಸ್ಕೊಂಡು ಹಾಕೊಳ್ಳೋದೇ ಇರೋದು. ಯಾವಾಗ ಹೊಲ್ಸ್ಕೊತೀನೋ ಈಗ ಒಲೆ ಹಾಕೋಬಿಡು, ಹತ್ತತ್ತು ಉಟ್ಕೋದ. ಚೆನ್ನಾಗೈತೆ ಸೀರೆ. ಏನ್ ಗೊತ್ತಾ, ಆಮೇಲೆ ಸಾಫ್ಟ್ ಆಗಿರ್ಬೇಕು ಸೀರೆ. ಉಟ್ಟೇ ಇಲ್ಲ ಅನ್ಬೇಕು, ಆ ಥರ ಇರಬೇಕು. ಅದನ್ನೇ ಕೇಳ್ತಾ ಇದ್ಲು. ಆಮೇಲೆ ಅವ ಏನು ಫೋನ್ ಮಾಡ್ಬಿಟ್ಟು ಸಾಫ್ಟ್ ಆಗಿದೆ ನೋಡಿ ಆ ಸೀರೆ ಹೆಸರು ಕೇಳ್ತಿದ್ದು, ಹೇಳ್ತಾ ಇದ್ರು. ಸಾಫ್ಟ್ ಆಗಿರ್ಬೇಕು ಸೀರೆ, ಅವಾಗ ಚೆನ್ನಾಗಿರತ್ತೆ. ಮೊದಲೇ ಒಂದು ಸೈಜ್ ದಪ್ಪ ಆಗ್ಬಿಟ್ಟಿದ್ದೀವಿ. ಎಲ್ಲ ಕಣಣ ಇನ್ನೂ ದಪ್ಪ ಸೀರೆ ಹಾಕ್ಬಿಟ್ರೆ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಆಂಟಿ ನೋಡೋದು ಬೇಕಾದ್ರೆ. ಆಮೇಲೆ ಸೀರೆ ಪ್ರೈಸು ತುಂಬ ಕಡಿಮೆ. ಇದು 750, ಇದು 700 ರೂಪಾಯಿ. ಜಸ್ಟ್ 700 ರುಪೀಸ್ ಸೀರೆ ಅಲ್ಲ. ಹಬ್ಬಕ್ಕೆ ಆಗಲ್ಲ. 700 ರುಪೀಸ್ ಅಂದರೆ ನಂಬಲಿಕ್ಕೆ ಆಗ್ತಾ ಇಲ್ಲ ಈ ಸೀರೆ. ಇದು ಅಷ್ಟೇ ಆ್ಯಂಡ್ ಇದು ಅಷ್ಟೇ. ಇದು 700, ಇದು 600. ಇದು 600 ರೂಪಾಯಿ ಈ ಸ್ಯಾರಿ. ನಾನು ಇದರಲ್ಲಿ ಗ್ರೀನ್ ಮತ್ತು ಪಾಚಿ ಗ್ರೀನ್ ಮತ್ತು ಡಾರ್ಕ್ ಪಿಂಕ್ ಬಂದಿತ್ತು ಬಾರ್ಡ್ರು. ಅದನ್ನು ಎತ್ಕೊಳ್ಳೋಣ ಅಂತ ಅಂದ್ಕೊಂಡೆ ಫೋಟೋದಲ್ಲಿ ನೋಡ್ಬಿಟ್ಟು. ಅದಾದಮೇಲೆ ಬೇರೆ ಯಾವ್ದಾದ್ರು ಪ್ಯಾಟರ್ನ್ ಇದ್ರೆ ತೋರ್ಸಕ್ಕೆ ಹೇಳು ಅಂತ ನಮ್ಮ ಅಮ್ಮನಿಗೆ ಹೇಳಿದ್ದೆ. ಅದಾದಮೇಲೆ ಈ ಪ್ಯಾಟರ್ನ್ ಈ ಪ್ಯಾಟರ್ನ್ ತೋರಿಸಿದ್ರು, ಫೋಟೋ ಕಳಿಸಿದ್ರು ನನ್ನ ತಮ್ಮ. ಆವಾಗ ಇದು ಚೆನ್ನಾಗಿದೆಯಲ್ಲ, ಇವಾಗ ಟ್ರೆಂಡಿಂಗ್ ಆಗೋಯ್ತು, ಈ ವರ್ಕ್ ಬರ್ತಾ ಇರೋದು, ಅದಕ್ಕೆ ಇದನ್ನು ಪಿಕ್ ಮಾಡಿದೆ. ಚೆನ್ನಾಗಿದೆಯಲ್ಲ, ನಂಗೆ ಇಷ್ಟ ಆಯಿತು. ನೋಡೋದಕ್ಕಿಂತ ವೇರ್ ಮಾಡಿದಾಗ ಇನ್ನೂ ಲುಕ್ಕ ಕಾಣಿಸುತ್ತೆ. ಇಲ್ಲೇ ಸೊ ಇವಾಗ ಸೀರೆ ನಮ್ಮಮ್ಮ ಕೊಡಿಸಿದ್ದು ಇದು. ಆ್ಯಂಡ್ ಕೇಕ್ ಕಟ್ ಮಾಡಿಸೋದಕ್ಕೆ ಕಾಯ್ತಾ ಇದ್ದೀನಿ. ಇಲ್ಲಿ ಮೈನೂ ಬರ್ತಾ ಇಲ್ಲ. ನಮ್ಮಪ್ಪ ಸ್ವಲ್ಪ ಕೈ ಅವ್ರಿಗೆ ನೋವು ಅಂದ್ಬಿಟ್ಟು ನಮ್ಮಪ್ಪನೂ ಗೊತ್ತಿಲ್ಲ. ನನ್ನ ತಮ್ಮನಿಗೆ ಕೇಕ್ ಕಟ್ ಮಾಡಿಸ್ತಿದ್ದಾರೆ ಊರಲ್ಲಿ, ಅದಕ್ಕೆ ಅವನು ಇನ್ನೂ ಬಂದಿಲ್ಲ. ಹೆಂಗಪ್ಪ ಕೇಕ್ ತರೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಸ್ಕೂಟಿ ಇದ್ದಿದ್ರೆ ಸ್ಕೂಟಿ ಓಡಿಸ್ಕೊಂಡು ಹೊಂಟೋಗ್ಬಿಡೋದಾಗಿತ್ತು. ಟೌನ್ಗೆ ಹೋಗ್ಬೇಕೇನೆ, ಇಲ್ಲೆಲ್ಲೂ ಇಲ್ಲ. ಟೌನ್ಗೆ ಹೋಗ್ತಾರೆ, ಇಲ್ಲೆಲ್ಲ ಬಾ ಜೊತೆ ನಡ್ಕೊಂಡು ಹೋಗಿ ತಂದ್ಬಿಡ್ಬೋದಾಗಿತ್ತು. ಜಸ್ಟ್ ಬೇಕು, ಎಷ್ಟು ದೂರ ಐತೆ ಯಪ್ಪ. ಮೈನೇ ಬರೋಲ್ಲ. ಅವ್ರು ಬರ್ತಾರೆ 10 ಗಂಟೆಗೆ. ತೆಗ್ದಿರಲ್ವ 10, ಅದು 9 ಗಂಟೆಗೆ ಕ್ಲೋಸ್. ಜಸ್ಟ್ ಬೇಕು. ಹೋಗಿ ಬಿಡು, ನಾಳೆ ಕಟ್ಕೊಂಡು ಇವತ್ತೆಲ್ಲ ಮಾಡ್ಬಿಟ್ಟು ನಾಳೆ ಕಟ್ ಮಾಡೋದು ಅಂತ ಅಲ್ಲಿ ಮಾಡ್ಕೊತಾವನಲ್ಲ. ನಾನು ತಾನೇ ಬರ್ತಡೇ ಮಾಡ್ತಿರೋದು ಅವನಿಗೆ. ಹುಡುಗರು ಬಿಟ್ಕೊಡ್ತಾ ಇಲ್ಲ ಅಲ್ಲಿ. ಸೊ ನನ್ನ ಮಗ ಹೆಂಗೆ ಆಡ್ತಾವನೆ ಅಂದರೆ, ಚಡ್ಡಿ ಬೇರೆ ಹಾಕಿಲ್ಲ ಅವ್ನು ತೋರ್ಸೋಣ ಅಂದರೆ ಈಗ ಜಸ್ಟ್ ಸುಸ್ಸು ಮಾಡ್ದ. ಚೆನ್ನಾಯ್ತಾ ಗ್ರೇವಿ? ಆಯ್ತಾ? ಕರೆಕ್ಟಾಗೈತಾ? ಖಾರ ಮಾಡಿಲ್ಲ.
ಇವ್ನು ನೋಡಿ ಇವನ್ನ ಸುಬ್ನನ್ ಮಗನ ಲೋ ನಿನ್ಗೆ ಅಲ್ಲಿ ಲೋಟ ಇಟ್ಟಿದ್ದೀನಿ ತಾನೇ ಹಾ ಎಲ್ಲ ಒಂದು ಜಾಗದಾವಿರಲ್ಲ. ಏನು ಪನ್ನೀರ್ ಜಾಸ್ತಿ 200 ರೂಪಾಯಿ 250 200 ಎಷ್ಟು. ಕೇಕ್ ತರಕ್ಕೆ ಹೋಗ್ತಾ ಇದ್ದೀನಿ ಈಗ. ಟೈಮ್ 9 ಗಂಟೆ. ಮೇ ಬಿ ಜಸ್ಟ್ ಬೇಕು ಕ್ಲೋಸ್ ಆಗಿರ್ಬೋದು, ನೋಡೋಣ. ನಾನು ಎಷ್ಟು ಬೇಕು ಬಂದೆ, ಇವಾಗ ಕ್ಲೋಸ್ ಆಗಿಬಿಟ್ಟಿರುತ್ತೆ ಅಂದ್ಕೊಂಡೆ. ಪರವಾಗಿಲ್ಲ, ಓಪನ್ ಇದೆ. ಸೊ ಬೇಗ ಕ್ವಿಕ್ಕಾಗಿ ಕೇಕ್ ತಗೊಂಡು ಹೋಗೋಣ. ಯಾರಿಲ್ವಾ? ಇಷ್ಟೇನಾ ಇರೋದು? ಈ ಥರದ್ದು ಬೇಕಿತ್ತಲ್ಲ. ಯಾವ್ದು ತಗೊಳ್ಳಿ? 3 ಆಪ್ಷನ್ ಇರೋದು. ಬ್ಲೂಬೆರಿ, ಡೆತ್ ಬೈ ಚಾಕ್ಲೇಟು, ಪಿಂಕ್, ಇದನ್ನು ಕೊಡಿ. ಹಾಂ, ಹ್ಯಾಪಿ ಬರ್ಡೇ ಬ್ರೋ ಅಂತ ಹಾಕಿ. ಹಾಂ, ಕೇಕ್ ತಗೊಳ್ತೆ. ನನ್ನ ತಮ್ಮನಿಗೆ ಸರ್ಪ್ರೈಸಾಗಿ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡ. ಬಟ್ ಮಹಿ ಇವತ್ತು ಆಫೀಸಿಂದ ಲೇಟಾಗಿ ಬರ್ತಿದ್ದಾರಲ್ಲ, ಸೊ ಏನು ಮಾಡೋಕ್ಕಾಗಲಿಲ್ಲ. ನನ್ನ ತಮ್ಮನೇ ಕರ್ಕೊಂಡು ಬರಬೇಕಾಗಿತ್ತು. ಅವನು ಹೊರಗಡೆ ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಕಾಣಿಸುತ್ತಾ? ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಕೆಲವೊಂದು ಸಲ ಹಿಂಗಾಗುತ್ತೆ. ಏನು ಹೇಳಿ? ಹಾಂ, ಪಾರ್ಸಲ್. ಸೊ ಕೆಲವೊಂದು ಸಲ ಹಿಂಗಾಗುತ್ತೆ. ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೋತೀವಿ, ಬಟ್ ಆದರೆ ರಿವೀಲ್ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಮನೆಯಲ್ಲೆಲ್ಲ ಅಡುಗೆ ಎಲ್ಲ ಮಾಡಿಟ್ಟಿದ್ದಾಯಿತು. ಈಗ ಕೇಕ್ ಕಟ್ ಮಾಡಿಸ್ಬಿಟ್ಟು ಊಟ ಮಾಡೋದು, ಅಥವಾ ಊಟ ಮಾಡಾದ್ಮೇಲೆ ಕೇಕ್ ಕಟ್ ಮಾಡೋದು ಗೊತ್ತಿಲ್ಲ. ಆ್ಯಂಡ್ ಈಗ ಕೇಕ್ ರೆಡಿಯಾಗಿದೆ, ಪಾರ್ಸಲ್ ತೊಗೊಂಡು ಹೊರಡೋಣ. ಸೊ ಪಾರ್ಸಲ್ ತೊಗೊಂಡಿದ್ದಾಯಿತು. ಇವಾಗ ಹೋಗ್ತಾ ಇದ್ದೀನಿ ಹೊರಗಡೆ. ಬಿಲ್ ಮಾಡಿದ್ದಾಯಿತು, ಪಾರ್ಸಲ್ ತಗೊಂಡಿದ್ದಾಯಿತು. ಇವಾಗ ನನ್ನ ತಮ್ಮ ಇಲ್ಲಿ ಬರ್ಡೇ ಬಾಯ್. ನನ್ನ ತಮ್ಮನ ಬರ್ತ್ಡೇಗೆ ನಾನು ಇಷ್ಟು ಐಟಮ್ಸ್ನ ಮಾಡಿಟ್ಟಿದ್ದೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿತ್ತು. ಬರ್ಡೇ ಬಾಯ್ಗೆ ಸ್ಪೆಷಲ್ ಇವತ್ತು ಅಡುಗೆ. ಅದು ನಿಮ್ಮ ಭಾವ ಮಾಡಿರೋದು ಕ್ಯಾರೆಟ್ ಅಲ್ವಾ? ಚೆನ್ನಾಯ್ತಾ? ಕ್ಯಾರೆಟ್ ಎಲ್ಲ ನಾನೇ ತುಡ್ಕೊಟ್ಟಿದ್ದೆ. ನೀ ಕರೆಕ್ಟಾಗಿಲ್ವೇನೋ? ಕರೆಕ್ಟಾಗೈತೆ. ನಿಂಗೆ ಸ್ವೀಟ್ ಅನ್ನಿಸ್ತಾಯ್ತು ಅಷ್ಟೇ. ನಮ್ಮ ಅಪ್ಪಂಗೆ ಸ್ವೀಟ್ ಅಂತೆ. ಗೀ ರೋಸ್ಟ್, ಚಿಕನ್ ಗೀ ರೋಸ್ಟ್ ಚೆನ್ನಾಯ್ತಾ? ಅದು ಪನ್ನೀರ್ ಬಟರ್ ಮಸಾಲ, ಚಪಾತಿ ಪನ್ನೀರ್ ಬಟರ್ ಮಸಾಲ. ಇದು ನಿನಗೆ. ಟೇಸ್ಟ್ ನೋಡಿ ಹೆಂಗೈತೆ. ಚೆನ್ನಾಯ್ತಾ? ನಾನು ಇನ್ನೂ ತಿಂದಿಲ್ಲ. ಚೆನ್ನಾಯ್ತಾ? ಹಾಂ, ನಿಂಗೆ ಅನ್ನ ತಿನ್ನಿಸ್ತೀನಿ ಈಗ. ಲಿಶು, ಅನ್ನ ನಿಂಗೆ. ಸೊ ಊಟ ಮಾಡ್ಕೊಳ್ಳಿ, ಆಮೇಲೆ ಕೇಕ್ ಕಟ್ ಮಾಡಿಸ್ತೀವಿ. ಏನು ಮಾಡ್ತಿದ್ದೀರ ತಾವು?
ಕೇಕ್ ಕಟ್ ಮಾಡ್ತಿದ್ದೀರಾ? ಎಷ್ಟು ವರ್ಷನೋ? 23 ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಅಯ್ಯೋ ಅಯ್ಯೋ ಅಯ್ಯೋ, ಉಪ್ಪೋನಲ್ಲಿ ಉಪ್ಪೋನು ಏ ಕೂತು 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 ಊದಪ್ಪ, ಪೂರ್ಣ ಊದು ಒಂದಿ. ಅಷ್ಟೇ. ಹ್ಯಾಪಿ ಬರ್ಡೇ. ನೀನು ಮಾಡಕ ಚಪ್ಪಲಿ ತಟ್ಟು, ಚಪ್ಪಲಿ ತಟ್ಟು, ಚಪ್ಪಲಿ ತಟ್ಟು ಲಿಶು, ಚಪ್ಪಲಿ ಕ್ಲಾಪ್ಸ್ ಕ್ಲಾಪ್ಸ್ ಮಾಡು, ಕ್ಲಾಪ್ಸ್ ಕ್ಲಾಪ್ಸ್. ಮಾಡು. ಕಟ್ ಮಾಡಬೇಕು ಅವನು. ಲಿಶಾನ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಗಟ್ಟಿಯಾಗ್ಬಿಟ್ಟೈತಾ? ಬರ್ಡೇ ಟು ಯು. ಗಟ್ಟಿ ಅದೇ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಊಟ ಮಾಡೋರ್ಗೆ ಇಲ್ಲಿ ಅಂತ. ಮಾಮಂಗ್ ತಿನ್ಸು. ಈಗ ಮಾಮಂಗ್ ತಿನ್ಸು, ಅವ್ನ ಕೈ ಕೊಡ, ಅವ್ನ ಕೈಗೆ. ತಗೋ ಮಾಮಂಗ್ ಮಾಮಂಗ್ ತಿನ್ಸು, ಮಾಮಂಗ್ ತಿನ್ಸು. ಇಸ್ಕೋ. ಏಯ್ ಈಸ್ಕೊಂಡು ನೀನ್ ತಿನ್ಸು. ನೀನ್ ತಿನ್ಸು ಮಾಮಂಗೆ. ಮಾಮೂಲಿ ತಿನ್ಸು. ತಗೋ. ತಗೋ ನಂಗೆ 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 ಏಯ್ ಮಾಮಂಗ್ ತಿನ್ಸು, ತಗೋ ಮಾಮಂಗ್ ತಿನ್ಸು. ನೀನ್ ತಗೋ ನೀನ್ ತಿನ್ಸು. ಮಾಮಂಗ್ ತಿನ್ಸು ಈಗ. ನಂಗೆ ಕೇಕ್ ತಿನ್ಬೇಕು ಅಂತ. ಹೋಗ್ರಿ ನೀವು, ಕುತ್ಕೊಳ್ಳಪ್ಪ ನೀನು. ಬಿಸಾಕೊಳ್ಳ ಇದು. ಸಿಕ್ತು ಅಂತ ತಿನ್ನು ಕೇಕ್ನ. ಕೇಕ್ ಅಂದ್ರೆ ಇಷ್ಟನೋ? ಇಷ್ಟ ಅವನಿಗೆ ಕೇಕು, ಐಸ್ ಕ್ರೀಮು. ಕುರುಮ್ ತಿಂಡಿ, ಈ ಚಾಕ್ಲೇಟು, ಐಸ್ ಕ್ರೀಮು, ನಾನು ಇಲ್ದೇದಾಗ ಲೋಡೆಡ್ ಚಿಕನ್ನು ಎಲ್ಲ ಬುಕ್ ಮಾಡ್ಕೊಂಡು ತಿಂದು ಅಮ್ಮ ಇರಿ ಇರಿ. ಹೂಕೋಸ್ಕರ ಇರೋಳು ಹೂವು ಇದು ಹೂವಿಂದ ಹೂಕೋಸಾಗ್ಬಿಟ್ಟಳೆ ಐಸು. ನೀನ್ ತಿನ್ಸು ಮಾಮಗೆ. ಹೂ ಥರ ಇದ್ಲು. ಇರು ಇರು, ತಿನ್ಸು. ಹ್ಞೂ ಕೇಕ್ ಬೇಡ, ಬ್ರೆಡ್ ತಿನ್ಸಿ ಮಾ. ಹಂಗೆ ಒಂಚೂರು ಸ್ಮೈಲ್ ಮಾಡ್ರಿ. ಇರಿ ಹೋಗು ಇರ್ರಿ ಒಂದು ನಿಮಿಷ. ನೋಡ್ರಿ ಇಲ್ಲಿ, ನೀನ್ ನೋಡಮ್ಮ, ನೀನ್ ನೋಡಮ್ಮ. ಅಲ್ಲಿ ನೋಡಲ್ಲ ಎಷ್ಟು ದೊಡ್ಡ ಕೇಕ್ ಪೀಸ್ ತಿಂತವನೆ. ಹೋಗಿ ನೀವು, ನಾನು ಹೋಯ್ತೀನಿ ಆಮೇಲೆ. ಬಾ, ನೀವು ಬಂದ್ರಿ. ಅಲ್ಲಿ ಅಪ್ಪನ ಕೈ ಕೂಡ ಕಲ್ಕತ್ತದೆ. ಸುಮ್ಗಿ ಮಾಡ್ಬಿಟ್ಟಿರ ಆಮೇಲೆ. ಇಲ್ಲ ತೋರ್ಸ್ ಕೊಡಪ್ಪ. ಹಿಂಗೆ ಇಟ್ಕೊಳ್ಳಿಪ್ಪ. ಅವ್ನು ಜಾಸ್ತಿ ಕ್ರೀಮೇ ತಿಂತಾವನೆ. ಹೊಡಿತೀನಿ ಲಿಶೋ. ಇದು ಯಾವುದೋ ಬೇರೆ ಕೇಕ್ ತಂದಿದ್ದೀನಿ. ಜಸ್ಟ್ ಬೇಕೆ ಚೆನ್ನಾಗಿದೆ. ಅದನ್ನೇ ಹೇಳಿತ್ತು. ಚೆನ್ನಾಗೈತೆ, ಚೆನ್ನಾಗಿ. ಡ್ರೈ ಫ್ರೂಟ್ಸ್ ಸಿಗ್ಲಿಲ್ಲ, ಅದಕ್ಕೆ ಇದನ್ನ ತಂದೆ. ಹೊಡಿತೀನಿ ಈಗ. ಓಯ್ ಅನ್ನ ಉಂಡಾಗ ಉಂಡ್ತಾವನೆ. ಕಣಿ ಸಾಕುಮಾ, ಸಾಕು ಸಾಕು ಹ್ಯಾಪಿ ಬರ್ಡೇ ಸತ್ತಿ. ಸಾಕುಮಾ, ಥ್ಯಾಂಕ್ ಯು. ಸಾಕು. ಅದ್ ಬೇಡ, ಅದ್ ಬೇಡ, ಅದ್ ಬೇಡ. ಅಲ್ಲಿ ನೋಡಿ, ಈಗ ನೋಡಿ. ಫಸ್ಟ್ ಎತ್ತಿಡು ಕೇಕು. ತಿನ್ರಿ ತಿನ್ರಿ ಎಲ್ಲ ಒಂದೊಂದು ಪೀಸು. ಅಲ್ಲ ಹಿಂಗೆ ಎತ್ತಿಡು. ಅವ್ನು ನಂಗೊಂದು ಪೀಸ್ ಸಾಕು 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 ಸಾಕು. ಸಾಕು ಲಿಶಾನ್, ಕಟ್ ಮಾಡ್ಕೊಳಪ್ಪ. ನನ್ನ ತಮ್ಮನ ಬರ್ಡೇ ಮುಗೀತು, ಕೇಕ್ ತಿನ್ಬಿಟ್ಟು ಮಲ್ಕೊಳ್ಳೋ. ಅವ್ನು ಬೇಡ, ಬರಲಿ. ಲಾಸ್ಟ್ ಪೀಸ್ ತಿನ್ನಿಸ್ದೆ. ಬನ್ನಿ ಹೋಗು. ಬೈಲಿ ಕಡೆ. ಗೊತ್ತಲ್ಲ ಅವನು. ಸಾಕು ತಗೋ. ಹಾಂ ಸಾಕು ಅಷ್ಟೇ. ಖಾಲಿ ಮಾಡ್ಬೇಕು ಅವನು. ಸಾಕು ತಗೋ ಎತ್ತಿಡು. ಮಮ್ಮಿಗೊಂದು. ಅವ್ನ ಕಣ್ಣು ಮುಂದೆ ಇಟ್ಟರೆ ಅವನು ಇದು ಮಾಡ್ತಾನೆ. ನೋ ನಿಶಾನ್, ನೋ ನೋ ಏಯ್ ನಿಶಾನ್.